ಸಬ್ಸಿಡಿಯನ್ನು ತೆಗೆದುಹಾಕಿದ್ದಾರೆ. ಹಾಗೆ ಇವತ್ತು ಶಾರ್ಟೇಜ್ ಆಫ್ ಸಿಲಿಂಡರ್ಸ್ ಮತ್ತು ಪ್ಲಸ್ ಅದರಲ್ಲಿ ಶಾರ್ಟೇಜ್ ಆಫ್ ಸಿಲಿಂಡರ್ಸ್ನಲ್ಲಿ ರೇಟು ಜಾಸ್ತಿ ಮಾಡ್ತಾಯಿದ್ದಾರೆ. LPG ಅಂದರೆ ಡೊಮೆಸ್ಟಿಕ್ದು, ಮತ್ತು ಅದನ್ನು ಬಿಟ್ಬಿಟ್ಟು ಇವಾಗ ಮತ್ತೆ ಶಾರ್ಟೇಜ್ ಹೋಟೆಲ್ಸ್ಗೂ ಆಗಿದೆ. ಈಗ ಹೋಟೆಲ್ಸು ಪ್ಲಸ್ ಮತ್ತು ಈ ಆಟೋ ಚಾಲಕರಿಗೆ ಇವರೆಲ್ಲರಿಗೆ ಸಿಲಿಂಡರ್ ಕೊರತೆ ಆಗಿದೆ ಮತ್ತು ಸಿಲಿಂಡರ್ ರೇಟ್ ದರ ಜಾಸ್ತಿ ಆಗಿದೆ. ಆದ ಕಾರಣ ಇವತ್ತು ನಾವು ಈ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರ ವಿರುದ್ಧ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧ ಈ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಯೂತ್ ಕಾಂಗ್ರೆಸ್ಗೆ ಇವತ್ತು ಹೋರಾಟ ಮಾಡೋಕ್ಕೆ ಬೆಂಬಲವಾಗಿ ಬಂದಿರೋಂಥವ್ರು ಎಲ್ಲ ಗೃಹಿಣಿಯರೇ. ನೀವು ನೋಡಿದ್ದೀರಿ, ಇದು ಯಾವುದೇ ಥರದ ನಾವು ಯೂತ್ ಕಾಂಗ್ರೆಸ್ ಅವರಿಂದ ಯಾರನ್ನ ಕರ್ಕೊಂಬಂದು ಏನೋ ಮಾಡಿಲ್ಲ. ನಾವು ಹೋಗ್ಬಿಟ್ಟು ಅವ್ರ ಹತ್ರ ಮನೆ ಹತ್ರ ಹೋಗಿ ಅಕ್ಕ ಇಂಥ ಹೋರಾಟ ಮಾಡ್ತಾಯಿದ್ದೀವಿ, ನಿಮಗೋಸ್ಕರ ಮಾಡ್ತಾಯಿದ್ದೀವಿ, ನೀವು ದಯವಿಟ್ಟು ಬಂದು ಸಪೋರ್ಟ್ ಮಾಡ್ಬೇಕಂದಿದ್ದಗೋಸ್ಕರನೇ ಇವತ್ತೆಲ್ಲರೂ ಬಂದುಬಿಟ್ಟು ನಮಗೆ ಈ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಹೋರಾಟದಿಂದ ಮತ್ತು ಈ ಕೇಂದ್ರ ಸರ್ಕಾರಕ್ಕೆ ಸಂದೇಶ ಏನು ಕೊಡ್ತಾಯಿದ್ದೀವಿ ಅಂತಂದರೆ, ನಾವು ಆದಷ್ಟು ಬೇಗ ಆದರೆ ಇವತ್ತೇ ಈ ಸಮಯದಿಂದನೇ ಈ ಸಿಲಿಂಡರ್ ರೇಟ್ಸ್ನ ಎಲ್ಲನ ಡೌನ್ ಮಾಡಬೇಕು. ಆ ಸಿಲಿಂಡರ್ ಕೊರತೆ ಏನಿದೆಯೋ ಅದನ್ನು ಬಗೆಹರಿಸಬೇಕು. ಮತ್ತು ಇವರು ನಮ್ಮ ನರೇಂದ್ರ ಮೋದಿಯವರು ಹೇಳ್ತಾ ಇಲ್ಲ 60 ದಿನಕ್ಕಿದೆ ಸಿಲಿಂಡ್ರು. ನಮ್ಮ ಯಾವುದೇ ದೇಶದಲ್ಲಿ ಯುದ್ಧ ನಡೆದ್ರೂ ಈ BJP ಫಾಲೋವರ್ಸು, ಅಂಧಭಕ್ತರು ಈ BJPಗೆ ನೋಡಿ ಹೇಳ್ತಾರಲ್ಲ, 200 ರೂಪಾಯಿ ಪೆಟ್ರೋಲ್ ಆದರೂ ಕೂಡ ನಾವು ಹಾಕ್ಸ್ಕೊಂತಿರ್ತಾನೆ. ಜನಸಾಮಾನ್ಯರಿಗೆ ಆಗುತ್ತಾ 200 ರೂಪಾಯಿ ಪೆಟ್ರೋಲ್ ಆದ್ರೂ 2,000 ರೂಪಾಯಿ ಗ್ಯಾಸ್ ಆದರೆ ತೊಗೊಳಕ್ಕೆ? ಅವೆಲ್ಲ ಮೋದಿ ವಿಶ್ವಗುರು ಅಂತ ಹೇಳೋಕ್ಕೆ ಇವೆಲ್ಲ ಬೇಕಾಗಿಲ್ಲ. ಮೋದಿ ವಿಶ್ವಗುರು ಅಂತಂದರೆ ನಮ್ಮ ಹತ್ರ ಏನಿದೆ? ಇವತ್ತು 70 ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಮಾಡಿರುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಭದ್ರತೆ ಮತ್ತು ಆರ್ಮಿ, ಮಿಲಿಟ್ರಿ, ಇಂಟೆಲಿಜೆನ್ಸ್ ಇವೆಲ್ಲ ಮಾಡಿರೋದು ನಮ್ಮ ಸರ್ಕಾರ. ಇವತ್ತು ಯಾರೋ ಮೋದಿಯಿಂದ ನೋಡಿಬಿಟ್ಟು ಬೇರೆ ದೇಶದವರು ನಮ್ಮ ಇಂಡಿಯಾ ನೋಡಿಬಿಟ್ಟು ಮೋದಿನ ನೋಡಿಬಿಟ್ಟು ಬೈಬಿಳ್ತಾರಲ್ಲ. ನಮ್ಮ ಇಂಡಿಯಾದಲ್ಲಿ 70 ವರ್ಷದಿಂದ ನಮ್ಮ ಸರ್ಕಾರ ಏನೇನು ಮಾಡಿತ್ತು ಕೇಂದ್ರ ಸರ್ಕಾರದಲ್ಲಿ ಅಷ್ಟು ಭದ್ರವಾಗಿ ನಮ್ಮ ಭಾರತವನ್ನು ಕಾಪಾಡ್ಕೊಂಡು ಬಂದಿದೆ. ಮೋದಿಯವರು ಏನು ಮಾಡಿದ್ದಾರೆ 5 ವರ್ಷದಲ್ಲಿ? ಈಗ 11ನೇ ವರ್ಷ 12ನೇ ವರ್ಷ ನಡೀತಾ ಇದೆ. ಅವ್ರು ಏನು ಸೋಲಿಸ್ತಿದ್ದಾರೆ? ಏನು ವಿಶ್ವಗುರು ಅಂತೇಳಿ ಇವ್ರು ಮಾಡ್ತಾಯಿಲ್ಲ. ವಿಶ್ವಗುರು ಏನು ಮಾಡ್ತಾಯಿದ್ದಾನೆ? ಎಪ್ಸ್ಟೀನ್ ಫೈಲ್ಸಲ್ಲಿ ಹೋಗಿ ಸಿಗೆ ಬಿದ್ದು ಬೇರೆ ದೇಶಗಳಲ್ಲಿ ನಡೀತಿರುವಂಥ ಎಲ್ಲ ಧೋರಣೆಗಳನ್ನು ಅವ್ರು ನಮ್ಮ ಮೇಲೆ ಮಾಡ್ತಾಯಿದ್ರೆ, ದೌರ್ಜನ್ಯ ಮಾಡ್ತಾಯಿದ್ರೆ ಇವ್ರು ಕಾಂಪ್ರಮೈಸ್ ಆಗ್ತಾರೆ. ವಿಶ್ವಗುರು ಯಾವತ್ತಾದ್ರೂ ಕಾಂಪ್ರಮೈಸ್ ಆಗಿದ್ರಾ? ವಿಶ್ವಗುರು ಅಂತಂದರೆ ಐರನ್ ಲೇಡಿ ಇಂದ್ರ, ಅವರು ಎಷ್ಟು ಯುದ್ಧ ಗೆದ್ದಿದ್ದಾರೆ? ಒಂದು ಯುದ್ಧ ಗೆದ್ದಿದ್ದಾರೆ. ಇವರೇನು ಯುದ್ಧ ಮಾಡಿದ್ದಾರೆ? ಎಲ್ಲಿ ಯುದ್ಧ ಮಾಡಿದ್ದಾರೆ ಇವ್ರಿಗೂ ವಿಶ್ವಗುರು ಆಗಲಿ ವಿಶ್ವಗುರು ನಮ್ಮ ಭಾರತ ದೇಶದ ಪ್ರಧಾನಿ ವಿಶ್ವಗುರು ಅಂತ ಹೇಳ್ಕೊಂಬಕ್ಕೆ ಎಲ್ಲರಿಗೂ ಹೆಮ್ಮೆ ಇರ್ತದೆ. ಆದರೆ ಇವ್ರ ಕಾಂಟ್ರಿಬ್ಯೂಷನ್ ಏನು ಯುದ್ಧಕ್ಕೆ ಬೈಬಾರ್ದಂಗೆ ಇವ್ರು ಕಾಂಪ್ರಮೈಸ್ ಆಗ್ತಿದ್ದಾರೆ. ಹಂಗಾಗಿ ಇವತ್ತು ಸಿಲಿಂಡರ್ ಕೊರತೆ, ಡೀಸೆಲ್ ಕೊರತೆ, ಪೆಟ್ರೋಲ್ ಕೊರತೆ, ನಾಳೆ ಇನ್ನೂ ಎಷ್ಟಲ್ಲ ಜನಸಾಮಾನ್ಯರಿಗೆ ಇದ್ರ ಒಂದೇ ಅಲ್ಲ, ಇನ್ನು ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಭಾರ ಆಗ್ತದೆ. ಈಗ ಡೀಸೆಲ್ ಕೊರತೆಯಿಂದ ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ರೇಟ್ ಆಗಿಬಿಟ್ರೆ ದಿನನಿತ್ಯ ಸರಕುಗಳು, ಸಾಮಾನುಗಳು ಎಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಆಗುತ್ತೆ. ಅದರಿಂದ ಖಂಡಿಸಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾನು ಮೊದಲನಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಯಾಕಂತಂದರೆ ದಿನನಿತ್ಯ 10, 20, 50 ಅಂತಂದು ಗ್ಯಾಸ್ ರೇಟು, ಸಿಲಿಂಡರ್ LPG ಗ್ಯಾಸ್ ಎಲ್ಲ ಜಾಸ್ತಿ ಮಾಡ್ತಾನೇ ಇದ್ದಾರೆ. ಇದರಿಂದ ಬಡವರಿಗೆ ಮತ್ತು ಊರು ಬಿಟ್ಟು ಊರು ಹೋಗಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ, ಅಲ್ಲಿ ಕಾರ್ಮಿಕರಿಗೆ ಭಾಳ ತೊಂದರೆ ಆಗುತ್ತೆ. ಮತ್ತು ಆಟೋದವ್ರಿಗೂ ಕೂಡ ಭಾಳ ತೊಂದರೆ ಆಗುತ್ತೆ. ನಾವೇ ಆಗಲಿ ಒಂದಲ್ಲಿಂದ ಇನ್ನೊಂದಲ್ಲಿ ಹೋಗೋದಕ್ಕೆ ಆಟೋನೇ ಬಳಸ್ತೇವೆ ಅಂತೆ, ಅದಕ್ಕೂ ನಮ್ಮ ಮೇಲೆ ಅದು ರೇಟ್ ಅಲ್ಲಿ ಹಾಕೋ